ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಯಾಕೋ ಸಿಎಂ ಆದ್ರೂ ಡಿ.ಸಿ.ಎಂ ಅಂತೆ ಫೇಮಸ್ ಆಗ್ಲಿಕತ್ತಾರ. ಡಿ.ಸಿ.ಎಂ ಅಂದ ಕೂಡಲೇ ಡೆಪ್ಯೂಟಿ ಸಿಎಂ ಅಂತ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡ್ರಿ. ನಾ ಹೇಳಿದ್ದ ಡಿಫರೆಂಟ್ ಸಿಎಂ ಅಂತ ಹೇಳಿ. ಮತ್ ಏನ್ ಹೇಳ್ರಿ, ನನ್ನ ಸ್ಟೈಲ್ ಬೇರೇನೆ, ನನ್ನ ಸ್ಪೀಡ್ ಬೇರೇನೆ, ನನ್ನ ಹಾಗೆ ಯಾರು ಇಲ್ಲ, ನನ್ನ ಲೆವೆಲ್ ಬೇರೇನೆ ಅಂತ ಹಾಡ್ಲಿಕತ್ತಾರ ನೋಡ್ರಿ. 2028ರಾಗ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತೈತಿ, ನಾನೇ ಸಿಎಂ ಆಗಿ ಮುಂದುವರಿತೀನಿ ಅಂತ ಹೇಳಿ ಫುಲ್ ಕಾನ್ಫಿಡೆನ್ಸ್ನಾಗ ಏನೋ ಹೇಳಲಿಕತ್ತಾರ. ಅದ್ರ ಒಳಗೊಳಗ ಸತ್ಯ ಗೊತ್ತಿರ್ತೈತ್ಲಾ, ಈಗಿರುವಂತಹ ಸರ್ಕಾರದ ಅವಧಿ ಕಮ್ಮಿ, ಹಿಂಗಾಗಿ ಫುಲ್ ಸ್ಪೀಡ್ನ್ಯಾಗ ತಮಗೆ ಏನೇನು ಬೇಕು ಎಲ್ಲಾ ಕೆಲಸ ಮಾಡ್ಲಿಕತ್ತಾರ. ಅದ್ರಾಗೂ ಕಾಂಗ್ರೆಸ್ ವಿರುದ್ಧನೇ ಆಗಿರ್ಲಿ, ತಮ್ಮ ಇವರ ರಾಷ್ಟ್ರೀಯ ನಾಯಕ ಅದಾರಲ್ಲ, ಪಕ್ಷದ ರಾಷ್ಟ್ರೀಯ ನಾಯಕ, ಒನ್ ಅಂಡ್ ಓನ್ಲಿ ಪ್ರಧಾನಿ ಆಗ್ಲಿಕ್ಕೆ ಕನಸು ಕಾಣ್ಲಿಕತ್ತಿರುವಂತ ರಾಹುಲ್ ಗಾಂಧಿ ಅವ್ರ ವಿರುದ್ಧ ಹೋಗ್ಲಿಕ್ಕೂ ಸಿದ್ಧ ಅಲ್ಲಿಕತ್ತಾರ ನೋಡ್ರಿ. ಈಗ ವೋಟರ್ ಐಡಿನ್ಯಾಗ ನಿಮ್ ಹೆಸರು ಇಲ್ಲ ಅಂತಂದ್ರ ಕಾಂಗ್ರೆಸ್ಸಿನ ಗ್ಯಾರಂಟಿ ಯೋಜನೆಗಳು ಸಿಗುದಿಲ್ಲ, ಇನ್ ಯಾವ ಸರ್ಕಾರಿ ಸವಲತ್ತುಗಳು ಸಿಗುದಿಲ್ಲ ಅಂತ ಹೇಳಿಕತ್ತಾರ. ಹಂಗಂದ್ರೆ ಇವತ್ತಿನಿಂದ SIR ಶುರು ಅಂತ ತಿಳ್ಕೊರ್ ನೀವು. ಕಾಂಗ್ರೆಸ್ಸಿನ ಎಲ್ಲಾ ಸರ್ಕಾರದ ಯೋಜನೆಗಳು, ಸರ್ಕಾರಿ ಸವಲತ್ತುಗಳು ನಿಮಗೆಲ್ಲಾ ಸಿಗಬೇಕು ಅಂದ್ರ ಈ SIR ಪ್ರಕ್ರಿಯೆನ ಪೂರ್ಣಗೊಳಿಸ್ಲಿಕ್ಕ ನಾಗರಿಕರೆಲ್ಲ ಸಹಕರಿಸಬೇಕು. ರಾಜ್ಯ ಸರ್ಕಾರ ನಿಮಗೊಂದು ಶಾಶ್ವತ ನಿವಾಸ ಪ್ರಮಾಣ ಪತ್ರ ಕೊಡ್ತೈತಿ, ಹಿಂಗಾಗಿ ಇದಕ್ಕೆಲ್ಲ ನೀವು ಸಹಕರಿಸಬೇಕು ಅಂತ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಹೇಳಲಿಕತ್ತಾರ. ಈ ಪ್ರಮಾಣ ಪತ್ರಗಳು ಎಲ್ಲಿ ಸಿಗುತ್ತಾವ ಅನ್ನೋದ್ರ ಬಗ್ಗೆ ಆಗಿರಬಹುದು, ಈ ಸೇವಾ ಸಿಂಧು ಪೋರ್ಟಲ್ ಮೂಲಕ ಆನ್ಲೈನ್ಯಾಗ ಆಫ್ಲೈನ್ಯಾಗ ನೀವೆಲ್ಲ ತಗೋಬಹುದು ಅಂತ ಹೇಳಿ ಸಿಕ್ಕಾಪಟ್ಟೆ ಹೇಳಲಿಕತ್ತಾರ ಬಿಡ್ರಿ. If you doesn't enroll, you are going to lose all your rights given by the benefits either by the country or by the state government. So I request you not to lose this opportunity of getting your votes or losing. Otherwise, if you lose your votes, you may find difficulty on the other benefits which has been provided to you. So, right to vote is right to live. Within 30 days, you have to fill the forms. Either maybe 5 guarantees or food or pension or whatever the facilities given by the government, you will have to lose it. So I am requesting you, I am cautioning you, you please see that you fill up the enumeration form and have your writing vote and maintain your great life. ಅಂದ್ರ ಸಿಎಂ ಸಾಹೇಬ್ರ ಮಾತಿನ ಅರ್ಥ ಏನು? ಇನ್ನು ಮುಂದ ಕರ್ನಾಟಕದಾಗ ಸರ್ಕಾರಿ ಸವಲತ್ತು ಯೋಜನೆ ಏನೇ ಪಡಿಬೇಕಂದ್ರೂ SIR ನೇ ನಿರ್ಧಾರ ಮಾಡ್ತೈತಿ. ಅಲ್ಲ, ಇವ್ರೇ ಅಂದ್ರೆ ಇವ್ರ ಪಕ್ಷದವರೇ ಪೌರತ್ವ ಪರೀಕ್ಷೆ ಸಲುವಾಗಿ SIR ಪ್ರಕ್ರಿಯೆ ನಡೆಸಿದಾಗ ಇವ್ರ ಪಕ್ಷದವ್ರು ಎಷ್ಟು ಟೀಕೆ ಮಾಡಿದ್ರಪ್ಪ. ಅಲ್ಲ, ಇದು ಅಸಂವಿಧಾನಿಕ ಪ್ರಕ್ರಿಯೆ, ಇದನ್ನ ನಾವು ವಿರೋಧ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಆದ್ರೆ ಈಗ ರಾಜ್ಯ ಸರ್ಕಾರದ ಯೋಜನೆಗಳು ಏನೇ ಪ್ರಯೋಜನಗಳು ಪಡ್ಕೋಬೇಕು ಅಂದ್ರ SIR ವೋಟರ್ ಲಿಸ್ಟ್ ನಾಗ ನಿಮ್ ಹೆಸರು ಇರಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವ್ರು ಹೇಳಲಿಕತ್ತಾರ. ಹಂಗಂದ್ರ ಯಾವ್ದನ್ನ ನಂಬಬೇಕು? ಮಂದಿ ಕನ್ಫ್ಯೂಸ್ ಆಗುದಿಲ್ಲ ಏನ್ ಹೇಳ್ರಿ? जो आपके साथ SIR में हुआ, जो आपके नाम काटे गए, वो संविधान के खिलाफ काम था. आप घबराइए मत. जिन के नाम गलत काटे गए हैं, कांग्रेस पार्टी की सरकार आएगी. जिनके काटे गए हैं, जिनके गलत काटे गए हैं नाम, उनको हम फिर से वोटर बनाएंगे. If you doesn't enroll, you are going to lose all your rights given by the benefits either by the country or by the state government. So I request you not to lose this opportunity of getting your votes or losing it. Otherwise, if you lose your votes, you may find difficulty on the other benefits which has been provided to you. So right to vote is right to live. ನನಗಂತೂ ಕನ್ಫ್ಯೂಸ್ ಆಗ್ಲಿಕ್ಕತ್ತಿದ್ರಪ್ಪ. ನಿಮಗೆ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕರೆ ಒಂದ್ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸ್ರಿ, ನೋಡ್ಕೋತೀನಿ ನಾನು. ಈ ಪ್ರದೀಪ್ ಈಶ್ವರ್ ಅವ್ರ ವಿರುದ್ಧ ಮಂದಿ ಸಿಕ್ಕಾಪಟ್ಟೆ ರೊಚ್ಚಿಗೆದ್ದಾರ. ಚಪ್ಲಿ ಒಗದಿದ್ ಸಾಕಾಗಿಲ್ಲ, ಹುಚ್ಚಂದಿದ್ ಸಾಕಾಗಿಲ್ಲ, ಸುಮ್ಮನ ಅವ್ರನ್ನ ಹೆಂಗರ ಮಾಡಿ ಅರೆಸ್ಟ್ ಮಾಡಿ ಕುಂದಿಸ್ಬಿಡ್ರಿ ಅನ್ನೋ ಲೆವೆಲ್ಗೆ ಸಿಟ್ಟಿಗೆದ್ ಬಿಟ್ಟಾರ. ಹಿಂದೆ ನಿಂತಿದ್ದಾರೆ ಅವನೇ ಪ್ರಚೋದನೆ ಮಾಡಿರೋದು. ಒಬ್ಬ ಹೇಳ್ತಾನೆ, ಒಂದು ನಿಮಿಷ, ಪ್ರಚೋದನೆ ಆಗಿ ಅವ್ನು ಹೇಳ್ತಾನೆ, ನಾಗರೆಡ್ಡಿ ಹೇಳ್ತಾನೆ ಪ್ರಚೋದನೆಯಲ್ಲಿ ಮಾತಾಡ್ಕೊಂಡು, ನೀನು ರವಿ, ನೀನು MLC ಯಾರು ಓಟ್ ಹಾಕಿದೆ ಅಂತ ಒಬ್ಬ ನಿಷ್ಠಾವಂತ MLA, ಶಿಲ್ಘಟ್ಟ MLA ಬಗ್ಗೆ ಒಬ್ಬ ಮಾತಾಡ್ತಾನೆ. ಅವನ ಬಗ್ಗೆ ಇವತ್ತುವರೆಗೂ ಏನು ಆಕ್ಷನ್ ಇಲ್ಲ. ಅಂದ್ರೆ ನಾವು ಕಂಪ್ಲೇಂಟ್ ಕೊಟ್ರೆ ಮಾತ್ರ ಅದಕ್ಕೆ ಪರಿಹಾರನಾ? ಅವನು ಮಾತಾಡಿದ್ದಾನೆ ವಿಡಿಯೋದಲ್ಲಿ. ಸರ್, ಒಬ್ಬ MLA ಬಗ್ಗೆ ಸರ್ ಮಾತಾಡಿರೋದು.
ನೀನು ಕ್ರಾಸಿಂಗ್ ವೋಟ್ ಮಾಡಿದ್ದೆ ಅಂತ ಕುಮಾರಸ್ವಾಮಿನೇ ಮಾತಾಡಿಲ್ಲ ಸರ್. ನಮ್ಮ ಫ್ಯಾಮಿಲಿ ವಿಚಾರ ನಮ್ಮ ಮನೇಲಿ ಇವಾಗ ನಮ್ಮ ಫ್ಯಾಮಿಲಿ ಅವ್ರು ಏನನ್ನು ಹೇಳಿದ್ರೆ ಅದಕ್ಕೇನು ಇರ್ತದೆ, ಏನು ಗೊತ್ತಿಲ್ಲದೇನೆ ಏನೋ ನನಗೆ ಗೊತ್ತಿದೆ ಅಂತ ಮಾತಾಡಿದ್ರೆ ಇನ್ನು ಸಹಿಸಲ್ಲ. ನಾವು ನೋಡ್ತಾ ಇದ್ದೀವಿ ಅವ್ನ ಕತೆ, ಅವ್ನು ಇದೆ 4-5 ಸಲ ಅವ್ನ ಸ್ಟೇಟ್ಮೆಂಟ್ ನೋಡಿದೆ. ಇನ್ನು ಮುಂದೆ ನಾವು ಈ ತರ ಪ್ರಚೋದನೆ ಹೇಳೋದನ್ನ ದಯವಿಟ್ಟು ಹೇಳ್ಬಾರ್ದು. ಎಲ್ಲ ಲೀಡರ್ ಬಗ್ಗೆ ಮಾತಾಡ್ತಾರೆ. ಆದ್ರಿಂದ ನೀವು ಇದನ್ನ ಕುಲಂಕುಷವಾಗಿ ತಗೊಂಡು ಆ ಅಪರಾಧಿನಂತ ನೀವು ಪರಿಗಣನೆ ಮಾಡಲೇಬೇಕು. ನಾವು ಇಲ್ಲ ಅಂದ್ರೆ ನಾವೀಗ ತಿರ್ಗಾ MP ಅವ್ರು ಇಲ್ಲಿ ಮೀಟಿಂಗ್ ಇಸ್ಕೊಂಡು ಅವ್ರು ತಿರ್ಗಾ ಮೀಟಿಂಗ್ ಕರ್ತಾರೆ. ಮೀಟಿಂಗ್ನಲ್ಲಿ ತಾವು ಏನು ನಮ್ಗೆ ಹೇಳ್ತೀರಾ, ಏನು ನೀವು ಸಂದೇಶ ಕೊಡ್ತೀರಾ ಅದನ್ನು ತಿಳಿಸಿ ಮುಂದಿನ ನಾವು ತಗೊಂತೀವಿ. ಆಮೇಲೆ ಅಣ್ಣ 1 ನಿಮಿಷ, ಯಾವುದೇ ಕಾರಣಕ್ಕೂ ರೈತರ ಮಕ್ಕಳನ್ನ ಅರೆಸ್ಟ್ ಮಾಡಬೇಡಿ. ಯಾಕೆ ಅಂದ್ರೆ ಇವತ್ತು ಅರೆಸ್ಟ್ ಮಾಡಿರೋರು ಒಬ್ಬರು ಇಬ್ಬರು ಬಿಟ್ಟರೆ ಟೌನ್ ಬರ್ತಕ್ಕಂಥವ್ರು, ಎಲ್ಲ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥವ್ರು, ಏನೋ ಕೆಂಪೇಗೌಡ ಜಯಂತಿ ಆಚರಣೆಗೆ ಮಾತ್ರ ಬಂದಿದ್ದಾರೆ. ಪಾಪ ಗೊತ್ತಿಲ್ದಿರೋರಿಗೆಲ್ಲ ತೊಂದರೆ ಕೊಟ್ಟರೆ ಅವ್ರ ಮನೆ ಕಡೆ ತೊಂದರೆ ಆಗುತ್ತೆ. ದಯವಿಟ್ಟು ಸರ್ ನಿಲ್ಸ್ಲೇಬೇಕು ಸರ್. ಇದು ಸರ್ ಎಲ್ಲ ಅರೆಸ್ಟ್ ಮಾಡಿ. ಇವಾಗ ಸ್ಟೇಜ್ ಮೇಲೆ ಎಷ್ಟು ಜನ ಇದ್ದಾರೆ ನೋಡಿ, ತಮ್ಗೆ ಗೊತ್ತಿದೆ, ವಿಡಿಯೋ ಮಾಡಿದ್ರೆ ಅವ್ರನ್ನೂ ಅರೆಸ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆ ಕೊಡಬೇಡಿ ಸರ್. ಸಣ್ಣ ರೈತರು ಎಲ್ಲ ಹೂವು ಹಾಕೊಂಡು. ಇನ್ನು ಪಶ್ಚಿಮ ಬಂಗಾಳದಾಗಂತೂ ಬಿಜೆಪಿಯ ಐತಿಹಾಸಿಕ ಗೆಲುವಿನ ನಂತರ ಕಂಪ್ಲೀಟ್ ಸೀನೇ ಚೇಂಜ್ ಆಗ್ಯದ. ಏನ್ ದಬ್ಬಾಳಿಕೆ, ಏನ್ ಗೂಂಡಾಗಿರಿ ಇತ್ತು ಅದೆಲ್ಲ ಅಧಿಕಾರ ಹೋಯ್ತಲ್ಲ, ಅದ್ರ ಜೊತೆಗೆ ತೊಳ್ಕೊಂಡ್ ಹೋಯ್ತು. ಇವ್ರು ನೋಡ್ರಿ, ಈಗ ತಾರಕೇಶ್ವರದ TMC ಮಾಜಿ ಶಾಸಕ ಅಂತ ರಾಮೇಂದು ಸಿನ್ಹಾ ಅಂತ ನೋಡ್ರಿ, ಇವ್ರ ಪಾಪ ಅಧಿಕಾರದಾಗಿದ್ದಾಗ ಇವ್ರು ಎದಕ್ ಫೇಮಸ್ ಆಗಿದ್ರು ಗೊತ್ತಾ? ಬಿಜೆಪಿ ಕಾರ್ಯಕರ್ತರಿಗೆ ಓಪನ್ ಆಗಿ ಬೆದರಿಕೆ ವಾರ್ನಿಂಗ್ ಹಾಕ್ತಿದ್ರಂತ, ಅದಕ್ಕ ಕುಖ್ಯಾತಿ ಪಡ್ಕೊಂಡಿದ್ರು. ಈಗ ಇವ್ರನ್ನ ಪಶ್ಚಿಮ ಬಂಗಾಳದ ಪೊಲೀಸರು ಇಂಥ ಅವತಾರದಾಗ ಮೆರವಣಿಗೆ ಮಾಡ್ಲಿಕ್ಕತ್ತಾರಂದ್ರ ಛೇ ನೋಡ್ಬೇಕು ನೀವು. ಇವತ್ತಿನ ಮಿರ್ಚಿ ಮಂಡಕ್ಕಿದಾಗ ಕಡಿದಾಗಿ ಒಂದು ದೃಶ್ಯ ಐತ್ರಪ್ಪ, ರೈಲ್ವೆ ಸ್ಟೇಷನ್ಯಾಗ ನಡೆದಿತ್ತು. ಈ ತರ ಸಿಕ್ಕಾಪಟ್ಟೆ ಸೀನ್ಗಳು ಅವಾಗ ನಡೀತಿರ್ತಾವ. ಆದ್ರ ಆ ಕ್ಷಣ ನಾವ್ ಎಷ್ಟು ಜಾಗೃತರಾಗ್ತೀವಿ, ಎಷ್ಟು ಸ್ಟ್ರಾಂಗ್ ಆಗ್ತೀವಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ವಾರೆವಾ, ಹಿಂಗೆ ಎಲ್ಲಾರು ಮಾಡಿದ್ರ ಈ ಸಾರ್ವಜನಿಕ ಸ್ಥಳಗಳದ್ರಾಗ ಪಟ್ ಅಂತ ಚೈನ್ ಕಿತ್ಕೊಳ್ಳೋದು, ರೊಕ್ಕ ಕಿತ್ಕೊಳ್ಳೋದು, ಕಳ್ಳತನ ಮಾಡೋ ಪ್ಲಾನ್ ಹಾಕ್ತಾರಲ್ಲ, ಅಂಥವ್ರಿಗೆಲ್ಲ ಸರಿಯಾದ ಪಾಠ ಕಲಿಸ್ದಂಗ ಆಗ್ತೈತಿ ನೋಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.